ಯಾಕೆಂದರೆ ನಮಗೆ ಆ್ಯಸ್ ಆರ್ಟಿಸ್ಟ್ಸು ಈ ಥರ ರೋಲ್ ಸಿಗೋದು ತುಂಬ ರೇರು. ಇಲ್ಲ ಒಂದು ಶೋ ಹೋಗಲಿ, 2 ಶೋ ಹೋಗಲಿ, ನೋಡಿ ನೀವು ಈ ಸಿನಿಮಾದ ಹಿಂದಿನ ಸ್ಟ್ರೆಂತ್ ಏನು, ತಾಕತ್ತೇನು ನೋಡಿ ನೀವು ಅಂತ. ಯಾಕೆಂದರೆ ನಾವು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ನಾನು ತುಂಬ ಭಯ ಪಡ್ತೀನಿ. ದೇವ್ರ ಸಿನಿಮಾ ನಾನು ಯಾವುದೂ ನೋಡಲ್ಲ ಆ್ಯಕ್ಚುಲಿ. ತುಂಬ ಭಯ ನನಗೆ. ಅದನ್ನು ನಾವು ಮ್ಯಾನಿಫೆಸ್ಟ್ ಮಾಡಬೇಕು, ತೋರಿಸ್ಬೇಕು ಆ್ಯಕ್ಟಿಂಗಲ್ಲಿ ಅಂದಾಗ ನಾನೇನೋ ಒಂದು ನನ್ನ ಒಳಗಡೆ ಏನೋ ಅದು ಐ ಯೂಸ್ ಟು ಗೆಟ್ ಇಟ್ ಔಟ್ ಆ್ಯಂಡ್ ಶೋ ಇಟ್. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಅಕ್ಷತಾ ಗೌಡ. ಚೂಮಂತರ್ ಚಿತ್ರ ಸೂಪರ್ ಹಿಟ್ ಆಗಿ ಇವತ್ತು ಸಕ್ಸಸ್ ಮೀಟ್ ನಡೀತಾ ಇದೆ. ಇವಾಗ ನಮ್ಮ ಜೊತೆ ಮೇಘನ್ ಅವ್ರ ನನ್ನ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸಕ್ಸಸ್ ಮೀಟ್ ನಡೀತಾ ಇದೆ, ಹೇಗೆ ಅನಿಸ್ತಿದೆ ಇವಾಗ ಪ್ರೆಸೆಂಟಿಗೆ? ಖುಷಿನೇ ಆಗ್ತಾ ಇದೆ. ಎಲ್ರಿಗೂ ಖುಷಿ ಆಗುತ್ತೆ. ನನಗೆ ಇದು ಅಂದರೆ ನಾನು ಇದನ್ನು ಪ್ರಿಡಿಕ್ಟ್ ಮಾಡಿದ್ದೆ. ಅಂದರೆ ಎಲ್ಲರೂ ತುಂಬ ಬೇಜಾರು ಪಟ್ಕೊಂಡಿದ್ರು. ಫ್ರೈಡೇ ಮಾರ್ನಿಂಗು ನಮ್ಗೆ ಓಪನಿಂಗ್ ಸಿಕ್ಕಿರಲಿಲ್ಲ. ಮಧ್ಯಾಹ್ನವರೆಗೂ ಒಂದು ಸ್ವಲ್ಪ ಡೌಟ್ ಇತ್ತು. ಎಲ್ಲರೂ ತುಂಬ ಭಯ ಪಟ್ಕೊಂಡಿದ್ರು, ಏನಾಗುತ್ತೆ ಓಪನಿಂಗ್ ಸಿಕ್ಕಿಲ್ಲ ಹಾಗೆ ಹಿಂಗೆ ಅಂತ. ಬಟ್ ನನಗೇನೋ ಒಂದು ಸ್ಟ್ರೇಂಜ್ ಕಾನ್ಫಿಡೆನ್ಸು. ಇಲ್ಲ ಒಂದು ಶೋ ಹೋಗಲಿ, 2 ಶೋ ಹೋಗಲಿ, ನೋಡಿ ನೀವು ಈ ಸಿನಿಮಾದ ಹಿಂದಿನ ಸ್ಟ್ರೆಂತ್ ಏನು, ತಾಕತ್ತೇನು ನೋಡಿ ನೀವು ಅಂತ. ಯಾಕೆಂದರೆ ನಾವು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಆಮೇಲೆ ಜಾನ್ರಲ್ಲಿ, ಹಾರರ್ ಜಾನ್ರಲ್ಲಿ ಸಿನಿಮಾಗಳು ಬರೋದು ತುಂಬ ಕಮ್ಮಿ. ನೀವು ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ಸ್ತ್ರೀ 2 ಆಗಿರಲಿ, ಆಮೇಲೆ ಬೂಲ್ ಬುಲ್ಲಯ್ಯ, ಸೂಪರ್ ಹಿಟ್ ಸಿನಿಮಾಗಳು, ಅದು ಹಾರರ್ ಸಿನಿಮಾಗಳು. ಒಂದು ರೀತಿಯ ಟ್ರೆಂಡ್ ಆಗಿರಲಿ, ಅಥವಾ ಜನರಿಗೆ ಈ ಥರ ಕಂಟೆಂಟ್ ಬೇಕು, ಅದು ನನಗೊಂದು ರೀತಿಯಲ್ಲಿ ಅರ್ಥ ಆಗಿತ್ತು. ಅದು ಸ್ತ್ರೀ 2 ಹಿಟ್ ಆದಾಗ ರೀಸೆಂಟ್ಲಿ ನನಗನ್ಸಿತ್ತು, ನಮ್ಮ ಸಿನಿಮಾ ಈ ಟೈಮ್ಗೆ ಬಂದರೆ, ಅಟ್ಲಿ ನೆಕ್ಸ್ಟ್ 2 ಮಂತ್ಸಲ್ಲಿ ಬಂದರೆ ಖಂಡಿತವಾಗ್ಲೂ ಕನ್ನಡ ಆಡಿಯನ್ಸ್ಗೆ ಒಂದು ಒಳ್ಳೆ ಗಿಫ್ಟು, ಖಂಡಿತವಾಗ್ಲೂ ಅವರೇ ಹಿಟ್ ಮಾಡಿಸ್ತಾರೆ ಅಂತ ನನಗೊಂದು ಕಾನ್ಫಿಡೆನ್ಸ್ ಇತ್ತು. ಅದೇ ಆಗಿದೆ, ಖುಷಿ ಇದೆ. ಅದೇ ಸಿನಿಮಾ ಮೇಲೆ ಪೂರ್ತಿ ನಂಬಿಕೆ ಇತ್ತು ನಿಮ್ಗೆ 100%. 100%. ಇನ್ನು ಮೂವಿಯಲ್ಲಿ ಒಂದು ಟ್ವಿಸ್ಟ್ ಕೊಟ್ಬಿಟ್ರಿ ಮ್ಯಾಮ್ ನೀವು. ಅವತ್ತೇ ಆವತ್ತು ಬಂದಿದ್ವಿ ಮೀಡಿಯಾದ. ಹೌದು, ಓ ತುಂಬ ಚೆನ್ನಾಗಿತ್ತು. ನಾನು ಅದರಲ್ಲೂ ನಿಮ್ದು ಒಂದು ಟ್ವಿಸ್ಟ್ ಬಂತಲ್ಲ, ನಾನು ಶಾಕು ಅವಾಗಂತೂ. ಅಂದರೆ ಅಲ್ಲಿ ನಡೆದಂಥ ಸೀನ್ಗಳ ಬಗ್ಗೆ ಹೇಳೋದು. ಆ ಸೀಕ್ವೆನ್ಸ್ ಶೂಟ್ ಮಾಡಬೇಕಾದ್ರೇನಾ? ಅಯ್ಯೋ ಅದೇನು ಹೇಳಲಿ, ಇವಾಗ ರಿವೀಲ್ ಮಾಡ್ಬೋದು ಅಂತಲೇ ಅಂದ್ಕೊಳ್ತೀನಿ. ಸಿನಿಮಾ ರಿಲೀಸ್ ಆಗಿದೆ. ನಾನೇನಾದ್ರು ಸ್ಟಂಟ್ಸ್ ಮಾಡಿದ್ದೀನಿ. ಆ ಒಂದು ದೆವ್ವದ ಪಾತ್ರ ಏನಿತ್ತು, ಅದು ನನಗೆ ತುಂಬ ಖುಷಿ ಕೊಟ್ಟಂಥ ಪಾತ್ರ. ಯಾಕೆಂದರೆ ನಮಗೆ ಆ್ಯಸ್ ಆರ್ಟಿಸ್ಟ್ಸು ಈ ಥರ ರೋಲ್ ಸಿಗೋದು ತುಂಬ ರೇರು. ನಾವು ವೇಟ್ ಮಾಡ್ತಾ ಇರ್ತೀವಿ, ಒಳ್ಳೆ ಪಾತ್ರ ಬರಲಿ, ಈ ಥರದ ಪಾತ್ರ ಬರಲಿ, ನಾವು ಎಷ್ಟು ನಮ್ಮ ಆ್ಯಕ್ಟಿಂಗ್ ಕೇಪಬಿಲಿಟೀಸ್ ಏನು ಅಂತ ತೋರಿಸ್ಕೊಳ್ಳಿಕ್ಕೆ ಒಂದು ಚಾನ್ಸ್ ಸಿಗಲಿ ಅಂತ. ನಾವು ಶೂಟಿಂಗ್ ಮಾಡಬೇಕಾದ್ರೂ ಕೂಡ ಎಷ್ಟು ಎಂಜಾಯ್ ಮಾಡಿದ್ದೀನಿ ಅಂದರೆ, ಯಾಕೆಂದರೆ ಸ್ಟಂಟ್ಸ್ ನಮಗೆ ಹೀರೋಯಿನ್ಸ್ಗಳಿಗೆ ಸಿಗೋದು ತುಂಬ ರೇರ್. ಅಗೇನ್ ಅದನ್ನು ಕೂಡ ರವಿ ಮಾಸ್ಟ್ರು ಹಿಂಗೆಲ್ಲ ಅದು ಏನು ಹೇಳ್ತಾರೆ, ರೋಪೆಲ್ಲ ಹಾಕಿಬಿಟ್ಟು ಪುಲ್ ಮಾಡಿದ್ರು ನನ್ನನ್ನು. ಅಲ್ಲಿ ಮೇಲ್ಗಡೆ ಹೋಗಿ ವಿತೌಟ್ ಎನಿ ಸಪೋರ್ಟ್ ನಿಂತ್ಕೊಂಡು, ಬರೀ ಅದು ರೋಪ್ ಮಾತ್ರ ಇದೆ ನಮಗೆ ಟೈ ಮಾಡಿರೋದು. ಅದರಿಂದ ಮಾತ್ರ ನಾವು ಅಲ್ಲಿ ಮೇಲೆ ನಿಂತ್ಕೊಂಡು ಆ್ಯಕ್ಟಿಂಗ್ ಮಾಡಬೇಕು. ಒಂದು ಸ್ವಲ್ಪ ಫೈಟ್ ಅಂದರೆ ಏನು ಹೇಳ್ತಾರೆ, ಸ್ಟಂಟ್ ಸೀಕ್ವೆನ್ಸಸ್ ಮಾಡಬೇಕು ಅಂದರೆ ಇಟ್ಸ್ ನಾಟ್ ಈಸಿ. ಬಟ್ ನಿಜ ಹೇಳ್ತೀನಿ, ನನಗೆ ತುಂಬ ಈಸಿ ಆಗಿತ್ತು. ಸೊ ಅದೆಲ್ಲ ಮಾಡಬೇಕಾದ್ರೆ ನಂಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ಆ್ಯಸ್ ಆರ್ಟಿಸ್ಟ್ ನಮಗೆ ಇದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಅದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಇರುತ್ತೆ. ಸೊ ನನ್ನ ಆಸೆ ಎಲ್ಲ ತೀರ್ತು ಈ ಸಿನಿಮಾ ಅಲ್ಲಿ. ಇನ್ನು ಆ ಬಂಗ್ಲೆಯಲ್ಲಿ ಶೂಟ್ ಮಾಡಿರುವಾಗ ಸುಮ್ಮನೆ ಯಾವ ಥರ ಇತ್ತು ಅಂದರೆ, ನೀವು ದೇವದ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀರಾ ಅಂತಂದರೆ ಒಂದಷ್ಟು ನೆಗೆಟಿವ್ ಪಾಸಿಟಿವ್ ಎಲ್ಲ ಬಂದಿರುತ್ತೆ. ಸೊ ಆ ಥರ ಏನಾದರೂ ಆಗಿತ್ತಾ ನಿಮಗೆ ಪರ್ಸ್ನಲ್ ಆಗಿ ಅಂತ? ಇಲ್ಲ, ನನಗೇನಾಗಿತ್ತು ಅಂದರೆ, ಸ್ಪೆಷಲಿ ನಾನು ತುಂಬ ಭಯ ಪಡ್ತೀನಿ. ದೇವ್ರ ಸಿನಿಮಾ ನಾನು ಯಾವುದೂ ನೋಡಲ್ಲ ಆ್ಯಕ್ಚುಲಿ. ತುಂಬ ಭಯ ನನಗೆ. ಬಟ್ ಈ ಸಿನಿಮಾ ಶೂಟ್ ಮಾಡ್ತಾ ನಾನು ಅಂದರೆ ಆ್ಯಕ್ಷನ್ ಅಂದ ತಕ್ಷಣ ದೇವ್ರ ಥರ ಆ್ಯಕ್ಟ್ ಮಾಡಬೇಕಲ್ವ. ನಾನು ನಿಜವಾಗ್ಲೂ ಹಾಗೆ, ನಾನು ಎಲ್ಲೋ ಒಂದು ಸೈಡಿಗೆ ಹೋಗ್ಬಿಟ್ಟು ಏನೋ ಒಂದಿದೆ ನನ್ನಲ್ಲಿ ಅಂತ ಹೇಳಿಬಿಟ್ಟು ಯೋಚನೆ ಮಾಡಿ, ಅಂದರೆ ಅದು ಒಂದು ರೀತಿಲಿ ಪರ್ಕಾಯ ಪ್ರವೇಶ ಅಂತ ಹೇಳೋಕ್ಕಾಗಲ್ಲ, ಬಟ್ ಸಮಥಿಂಗ್ ಲೈಕ್ ದ್ಯಾಟ್. ಅದನ್ನು ನಾವು ಮ್ಯಾನಿಫೆಸ್ಟ್ ಮಾಡಬೇಕು, ತೋರಿಸ್ಬೇಕು ಆ್ಯಕ್ಟಿಂಗಲ್ಲಿ ಅಂದಾಗ ನಾನೇನೋ ಒಂದು ನನ್ನ ಒಳಗಡೆ ಏನೋ ಅದು ಐ ಯೂಸ್ ಟು ಗೆಟ್ ಇಟ್ ಔಟ್ ಆ್ಯಂಡ್ ಶೋ ಇಟ್. ಅದು ಮಾಡ್ತಾ ಒಂದಿನ ನನಗೆ ಹುಷಾರು ತಪ್ಪಿತು. ಆಮೇಲೆ ಕಣ್ಣಿಗೆ ಪೆಟ್ಟೆಲ್ಲ ಆಗೋಕ್ಕೆ ಶುರು ಆಯಿತು. ಆಮೇಲೆ ಒಂದು 2-3 ಇನ್ಸಿಡೆಂಟ್ ಆಯಿತು. ಅದು ಮಾತ್ರ ಅಲ್ಲ, ನಾನೊಂದು ಈ ಶೂಟಿಂಗ್ ಆದಮೇಲೆ ಒಂದು ಸೆಲ್ಫಿ ತೊಗೊಂಡೆ. ಆ ಸೆಲ್ಫಿಯಲ್ಲಿ ನನ್ನ ಫೇಸೇ ಚೇಂಜು. ಒಂಥರ ನಂದು ಯೂಶ್ವಲಿ ಇರೋದು ಇನ್ನೋಸೆಂಟ್ ಫೇಸು, ಸ್ಮೈಲಿ ಫೇಸು. ಬಟ್ ಆ ಸೆಲ್ಫಿ ತೊಗೊಂಡಿದ್ದ ತಕ್ಷಣ ನಾನು ಇದು ನಾನಲ್ಲ ಅಂತ ಒಂದು ಸೆಕೆಂಡ್ ನನಗೆ ಅನಿಸ್ತು. ನಮ್ಮ ಈ ಸಿನಿಮಾದ ಕ್ರಿಯೇಟಿವ್ ಹೆಡ್ಡು ತರುಣ್ ಸುಧೀರ್ ಅವರು ನನಗೆ ಆ್ಯಕ್ಚುಲಿ ಹೇಳಿದ್ರು, ಕಣ್ಣಿಗೇನೋ ಪೆಟ್ಟಾಗಿದೆ ಅಂತ ಕೇಳಿದೆ, ಒಂದ್ಸಲ ನೀವು ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಯಾಕೆಂದರೆ ನಾವು ಶೂಟ್ ಮಾಡಬೇಕಾದ್ರೆ ಅದು ಹೇಳೋಕ್ಕಾಗಲ್ಲ ಅಲ್ವಾ. ಸೊ ನಾನು ದೇವಸ್ಥಾನಕ್ಕೆ ಹೋಗಿ ಬಂದೆ, ಆ್ಯಂಡ್ ದೆನ್ ಐ ವಾಸ್ ಫೀಲಿಂಗ್ ಬೆಟರ್. ಇನ್ನು ಚೂಮಂತರ 2 ಅಪ್ಡೇಟ್ಸ್ ನಿಮಗೆ ಕೊಟ್ಟಿದ್ದಾರೆ ನಿಮ್ಮ ಆಲ್ರೆಡಿ ಟೀಮ್ ಅಂತ. ಈ ಸಿನಿಮಾ ಅಲ್ಲಿ ನನ್ನ ಕ್ಯಾರೆಕ್ಟ್ರು ಹೋಗಿದೆ, ಎಂಡ್ ಆಗಿದೆ. ಗೊತ್ತಿಲ್ಲ ಚೂಮಂತ 2 ಅಲ್ಲಿ ಬರ್ತೀನೋ ಇಲ್ವಾ ಅಂತ ಗೊತ್ತಿಲ್ಲ. ಬಟ್ ಬಂದರೆ ನನಗೂ ಖುಷಿ ಇರುತ್ತೆ ಆಬ್ವಿಯಸ್ಲಿ. ಸ್ಪೀಡ್ ಪ್ಲಸ್ ಕರ್ನಾಟಕ.